ಸೂರ್ಯಪುತ್ರನಾದ ಶನಿದೇವ ಯೋಚನೆ ಮಾಡಿದ, ಬಾಣದ ರಂಗನ ರಾಸಿಗೋದೆ ಕಾಡಿನಲ್ಲಿ ಕಲ್ಲಾಗಿ ನಿಂತ, ತುಳಸಮ್ಮನ ರಾಸಿಗೋದೆ ಸಮುದ್ರ ರಾಜನ ಮನೆಗೆ ನೀರಿನಲ್ಲಿ ತೇಲ್ಕೊಂಡೋಗಿ ಸಮುದ್ರ ರಾಜನ ಮನೆ ಸೇರಿದ, ಲಕ್ಕಮ್ಮನ ರಾಸಿಗೋದೆ ತೊಳಲ್ತಾ ಬದಲ್ತಾ ರಾಜ್ಯಾಧಿಕಾರದ ಮಗನ ಹೆಸರನ್ನು ನಡೆಸ್ತಾವಳೆ. ಆದರೆ ಬಾಣದ ರಂಗನಿಂದ ಅಸತ್ಯ ನುಡಿಸೋಕ್ಕಾಗಲಿಲ್ಲ. ಅವನ ಹೆಂಡತಿ ಕೈಲೂ ಅಸತ್ಯ ನುಡಿಸೋಕ್ಕಾಗಲಿಲ್ಲ, ಮಕ್ಕಳ ಕೈಲೂ ಅಸತ್ಯ ನುಡಿಸ್ಲಲ್ವಲ್ಲ. ನಾನು ಯಾವ ರೀತಿ ನಾರದರಿಗೆ ಮುಖ ತೋರಿಸ್ಲಿ ಅಂತೇಳಿ ಮನಸ್ಸಲ್ಲಿ ಯೋಚಿಸ್ತಾ ಶನಿದೇವ ಈಗ ಬಾಣದ ರಂಗನಲ್ಲಿ ಅಸತ್ಯವನ್ನು ಸತ್ಯವನ್ನು ಬಿಡಲಿಲ್ಲ, ಅಸತ್ಯನ ನುಡಿಸಲಿಲ್ಲ. ಅವನ ಹೆಂಡತಿ ಮತ್ತು ಮಗನ ರಾಶಿಗಾದರೂ ಹೋಗಿ ಅಸತ್ಯ ನುಡಿಸೋಣ ಅಂತೇಳಿ ಏನು ಮಾಡ್ತಾಯಿದ್ದಾನೆ, ಕಳ್ಳನ ವೇಷವನ್ನು ಧರಿಸಿದ ಯಾರು ಶನಿದೇವರು, ಕಳ್ಳನ ವೇಷವನ್ನು ಹಾಕ್ಕೊಂಡು ಕೈಯಲ್ಲಿ ಒಂದು ಒಳೆಯುವ ಚಾಕನ್ನು ಹಿಡಿದುಕೊಂಡು ಸಮುದ್ರ ರಾಜನ ನಗರಕ್ಕೆ ಬಂದು ಸಮುದ್ರ ರಾಜ ಊಟ ಮಾಡಿ ಎಲ್ಲಿ ಮಲಗಿದನೋ ಆ ಕೊಠಡಿಯತ್ತ ಸುಳಿದಾಡ್ತಾ ಇದ್ದಾನೆ. ಅಲ್ಲೇನು ಮಾಡ್ತಾನೋ ಗೊತ್ತಿಲ್ಲ. ಸಮುದ್ರ ರಾಜನು ಭೋಜನ ತೀರಿಸಿ ಸತಿಯೊಡನೆ ಶಯನ ಗೃಹದಿ ಮಲಗಿರುತ್ತಿರಲು. ಸಮುದ್ರ ರಾಜ ತಾನು ತನ್ನ ಹೆಂಡತಿ ಎಲ್ಲರೂ ಊಟ ಮಾಡಿಬಿಟ್ಟು ಶಯನ ಗೃಹಕ್ಕೆ ಹೋಗಿ ಮಲಗಿದ್ದಾನೆ. ಪಕ್ಕದ ಕೋಣೆಯಲ್ಲಿ ತುಳಸಮ್ಮ ರಂಗನಾಥನ್ ಪದ್ಮಾವತಿಯು ಸೇರಿ ಪವಾಡಿಸಿರಲೋ. ಪಕ್ಕದ ಕೋಣೆಯಲ್ಲಿ ಪದ್ಮಾವತಿ, ತುಳಸಮ್ಮ ಮತ್ತು ಮಗ ರಂಗನಾಥ ಅವರೆಲ್ಲರೂ ಮಲಗಿಯವರು. ಶನಿದೇವ ಬಂದನು ಕಳ್ಳನ ವೇಷದಲ್ಲಿ, ಶನಿದೇವ ಬಂದನು ಕಳ್ಳನ ವೇಷದಲ್ಲಿ, ಒಳೆಯುವ ಚಾಕನ್ನು ಕೈಯಲ್ಲಿ ಹಿಡಿದು. ಸಮುದ್ರ ರಾಜನ ಕೊಠಡಿಯ ಬಳಿ ಕಳ್ಳನ ವೇಷದಲ್ಲಿ ನಿಂತಿದ್ದ ಶನಿದೇವರು ಕೈಯಲ್ಲಿ ಒಂದು ಒಳೆಯುವ ಚಾಕನ್ನು ಸಹ ಇಟ್ಕೊಂಡಿದ್ದಾನೆ. ಸಮುದ್ರ ರಾಜನ ಮಂಚಾದ ಬಳಿ ನಿಂತು ರಾಜನ ಕೊಲ್ಲುವ ನಟನೆಯಲ್ಲಿರಲು. ಏನಾದರೂ ಮಾಡಿ ಸಮುದ್ರ ರಾಜನನ್ನು ಈ ರಾತ್ರಿ ಕೊಲೆ ಮಾಡಲೇಬೇಕು ಅಂತೇಳಿ ಶನಿದೇವರು ಕಾಯ್ತಾ ಇದ್ದಾನೆ. ಸರಸರನೆ ತಿರುಗುವ ಶಬ್ದವ ಕೇಳಿದ ರಂಗನಾಥನಾಗ ವರ ಬಂದು ನೋಡೇ. ಪಕ್ಕದ ರೂಮಿನಲ್ಲಿ ಮಲಗಿದ್ದಂಥ ರಂಗನಾಥ ಅತ್ತ ಇತ್ತ ಸುಳಿದಾಡುವ ಓಡಾಡುವ ಶಬ್ದವನ್ನು ಕೇಳಿದ. ಯಾರೋ ಈ ಪಕ್ಕದ ಕೊಠಡಿ ಪಕ್ಕ ಸಮುದ್ರ ರಾಜ ಮಲಗಿದನಲ್ಲ, ಆ ಕೊಠಡಿಯ ಪಕ್ಕದಲ್ಲಿ ಯಾರೋ ಓಡಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಮಲಗಿದ್ದನು ಎಚ್ಚರವಾದ, ಹೊರಗಡೆ ಬಂದು ನೋಡ್ತಾ ಇದ್ದಾನೆ. ಕಳ್ಳನ ಕಂಡನು ಓಡೋಡಿ ಬಂದಾನು. ಯಾರು ಬಂದರು? ರಂಗನಾಥ. ರೂಮಿನಿಂದ ಹೊರ ಬಂದು ನೋಡ್ದ, ಒಬ್ಬ ಕಳ್ಳನಿತ್ತವನು, ಕೈಯಲ್ಲಿ ಚಾಕು ಬೇರೆ ಹಿಡ್ಕೊಂಡು. ಅದನ್ನು ನೋಡ್ಬಿಟ್ಟ. ಕಳ್ಳನ ಕಂಡನು ಓಡೋಡಿ ಬಂದಾನು, ಕೈಯಲ್ಲಿದ್ದ ಚಾಕು ಕಿತ್ತುಕೊಂಡಾನೋ. ಯಾರು? ರಂಗನಾಥ ಕಳ್ಳನನ್ನು ಕಂಡು ಅವನನ್ನು ಬೆನ್ನಟ್ಟಿ ಅವನ ಕೈಯಲ್ಲಿದ್ದಂಥ ಚಾಕುವನ್ನು ಕಿತ್ಕೊಂಡ. ಒಳವ ಚಾಕನ್ನು ಬಿಟ್ಟು ಮಾಯವಾದನು ಕಳ್ಳ. ಮಾಯಾವೇಷದಲ್ಲಿದ್ದ ಶನಿದೇವರು ಯಾವಾಗ ರಂಗನಾಥ ಅವನ ಕೈಯಲ್ಲಿದ್ದ ಚಾಕನ್ನು ಕಿತ್ಕೊಂಡ, ಇದೇ ಸಮಯ ಅಂತ ಹೇಳ್ಬಿಟ್ಟು ಮಾಯವಾಗ್ಬಿಟ್ಟ. ಯಾಕೆ ಇವನ ಮೇಲೆ ಬರಲಿ ದೂರು ಅಂತ. ಗಲೆಬೆ ಕೇಳಿದ ದೊರೆಯೋ ಎದ್ದು ನೋಡಲೋ, ಒಳೆಯುವ ಚಾಕು ಹಿಡಿದ ರಂಗನಾಥನ ಕಂಡುಬಿಟ್ಟಾನೆ.
ಏನಾಯಿತು, ಹೊರಗಡೆಗೆ ಕಳ್ಳ ಮಾಯವಾಗಿದ್ದಾನೆ, ಚಾಕು ಹಿಡ್ಕೊಂಡು ನಿಂತಿರೋರು ಯಾರು? ರಂಗನಾಥ. ಇದು ಈ ಶಬ್ದವನ್ನು ಕೇಳಿ, ಈ ಗಲಾಟೆಯನ್ನು ಕೇಳಿ ಮಲಗಿದ್ದಂಥ ಸಮುದ್ರ ರಾಜ ಎದ್ದು ಬಂದು ನೋಡ್ತಾನೆ, ರಂಗನಾಥನ ಕೈಯಲ್ಲಿ ಹೊಳೆಯುವ ಚಾಕಿದೆ. ಅದು ನೋಡಿಬಿಟ್ಟು ದಿಗ್ಭ್ರಮೆ ಆಗಿಬಿಡ್ತು. ಎಲ್ಲ ಇವನ ಯಾಕೆ ಚಾಕು ಹಿಡ್ಕೊಂಬಂದ ಅಂತ ಗಾಬರಿ ಆಗ್ಬಿಟ್ಟ. ಹೊಳೆಯುವ ಚಾಕು ಹಿಡಿದ ರಂಗನಾಥನ ಕೊಂಡು ಗಾಬಾರಿಗೊಂಡು ಚರಾರ ಕೂಗಿದನು. ಬರ್ರಪ್ಪ ಬರ್ರೋ, ಇಲ್ಲಿ ಯಾರೋ ಕಳ್ಳ ಬಂದವನೇ, ಚಾಕು ಹಿಡ್ಕೊಂಡವನೇ, ಕೊಲೆ ಮಾಡಕ್ಕೆ ಬಂದವನೇ, ಇದೆಲ್ಲ ಬಾಚ್ಕೊಂಡು ಹೋಗಕ್ಕೆ ಬಂದವನು, ಬರ್ರ ಇಲ್ಲಿ ಅಂತೇಳಿ ಸಮುದ್ರ ರಾಜ ಕೂಗ್ಕೊಂಬಿಟ್ಟ. ಹಿಡೀರಿ ಕೊಲೆಗಡುಕನ ಎಂದು ಕೂಗಲು ದೊರೆಯು ರಂಗನಾಥನನ್ನು ಚರಾರು ಹಿಡಿದಾರೋ. ಹಾಗೆ ಮಾಡಿದರು. ಭಟ್ರು ಚರರು ಎಲ್ಲ ಓಡಿ ಬಂದರು. ಹೊಳೆಯುವ ಚಾಕನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ ರಂಗನಾಥನನ್ನು ರಟ್ಟೆ ಹಿಡಿದು ಬಂಧಿಸಿಬಿಟ್ರು. ಅವ್ರು ಓಡಿ ಬಂದರು. ರಂಗನಾಥನನ್ನು ಕಾರಾಗೃಹಕ್ಕೆ ತಳ್ಳಿ ಇವನು ತಗೊಂಡೆ ಜೈಲಿಗೆ ಹಾಕ್ಬಿಡ್ರಿ, ಮುಖ ನೋಡಬೇಡ್ರಿ ಅಂದರು. ತೊಡಸಮ್ಮ ಪದ್ಮಾವತಿಯ ಬಂಧಿಸಿರೆಂದ. ಪಾಪ ಇವರು ಮಾಡಿದ ತಪ್ಪಿಗೆ ಅವ್ರು ಸುಮ್ಮನೆ ಮಲಗಿದ್ರು. ತುಳಸಮ್ಮ ಮತ್ತು ಪದ್ಮಾವತಿ ಒಂದು ಕೊಠಡಿಯಲ್ಲಿ ಮಲಗಿದ್ರು. ನಡೀತಾ ಇರೋದು ಯಾರ್ದು? ರಂಗನಾಥಂದು. ರಂಗನಾಥನ ಜೈಲಿಗೆ ಹಾಕಿ ಅಂತ ಹೇಳಿದ್ವನ ಸರಿ, ಆದರೆ ತುಳಸಮ್ಮನ್ನು ಪದ್ಮಾವತಿಯನ್ನು ಜೈಲಿಗೆ ಹಾಕಿ ಅಂತ ಹೇಳ್ದ. ಯಾಕೆ? ಇವರೆಲ್ಲರೂ ಸಪೋರ್ಟ್ ಮಾಡಿಬಿಟ್ಟು. ಯಾಕೆ ಕಾರಣ ಏನು ಅದು ಹೇಳ್ತಾನೆ. ರಾಜನಾಜ್ಞೆಯಾವತ್ತ ಚರರು ಮೂವರನ್ನು ಕಾರಾಗೃಹದಲ್ಲಿ ಬಂಧಿಸಿಟ್ಟಾರು. 3 ಜನನು ತಗೊಂಡೋಗಿ ಕಾರಾಗೃಹಕ್ಕೆ ತಳ್ಳಿಬಿಟ್ರು. ಇದು ರಾಜಾಜ್ಞೆ. ಭಟ್ರೆ ಮಾಡೋಕ್ಕಾಗುತ್ತೆ. 3 ಜನನು ಬಂಧಿಸಿದ್ರು. ರಂಗನಾಥ, ತುಳಸಮ್ಮ ಮತ್ತು ಪದ್ಮಾವತಿಯನ್ನು 3 ಜನನೂ ಜೈಲಿನಲ್ಲಿಟ್ಟು. ಬೆಳಿಗ್ಗೆ ಆದ್ರೆ ರಾಜ ರಾಜಸ್ಥಾನಕ್ಕೆ ಬರಬೇಕಲ್ಲ, ಮುಂದೆ ಏನು ಮಾಡ್ತಾನೆ ನೋಡೋಣ. ಈ ಪ್ರಕಾರವಾಗಿ ಶನಿದೇವರು ಕಳ್ಳನ ವೇಷದಲ್ಲಿ ಬಂದು ಸಮುದ್ರ ರಾಜನ ಮಲಗುವ ಕೊಠಡಿಯ ಕಡೆಗೆ ಬರುತ್ತಿರಲು, ಇತ್ತ ಸಮುದ್ರ ರಾಜನು ಭೋಜನ ತೀರಿಸಿಕೊಂಡು ಸತಿಯೊಡನೆ ಶಯನ ಗೃಹಕ್ಕೆ ಬಂದು ಪವಡಿಸಲು, ಮತ್ತೊಂದು ಶಯನ ಗೃಹದಲ್ಲಿ ರಂಗನಾಥ ಮತ್ತು ತುಳಸಮ್ಮ ಹಾಗೂ ಪದ್ಮಾವತಿಯು ಪವಡಿಸಿರಲು, ಸಮಯ ಕಾಯುತ್ತಲಿದ್ದ ಕಳ್ಳನ ವೇಷದಲ್ಲಿದ್ದ ಶನಿದೇವರು ಸಮುದ್ರ ರಾಜನ ಶಯನಗೃಹದ ಬಳಿ ಸರಸರನೆ ತಿರುಗಾಡುತ್ತಾ ರಾಜನನ್ನು ಕೊಲ್ಲುವಂತೆ ನಟಿಸುತ್ತಾ ಕೈಯಲ್ಲಿ ಹೊಳೆಯುವ ಚಾಕೊಂದನ್ನು ಹಿಡಿದಿರಲು, ಸರಸರನೆ ತಿರುಗಾಡುವ ಶಬ್ದ ಕೇಳಿದ ರಂಗನಾಥನು ಶಯನಗೃಹದಿಂದ ಹೊರಬಂದು ನೋಡಲು, ಕಳ್ಳನು ತನ್ನ ಚಾಕುವಿನಿಂದ ಸಮುದ್ರ ರಾಜನನ್ನು ಕೊಲ್ಲಲು ಯೋಚಿಸುತ್ತಿರುವುದನ್ನು ಕಂಡು ಓಡಿ ಬಂದು ಕೈಯಲ್ಲಿದ್ದ ಚಾಕುವನ್ನು ಕಿತ್ತುಕೊಳ್ಳಲು, ಕಳ್ಳನು ಮಾಯವಾಗಲು ಚಾಕು ಬಿಟ್ಟ ಓಡಿಬಿಟ್ಟ. ಅಷ್ಟರಲ್ಲಿ ಗಲಭೆ ಕೇಳಿದ ಧ್ವನಿಯು ಎಚ್ಚೆತ್ತು. ಕೈಯಲ್ಲಿ ಚಾಕು ಹಿಡಿದು ನಿಂತಿದ್ದ ರಂಗನಾಥನನ್ನು ಕಂಡು ಕೊಲೆಗಡಕನನ್ನು ಹಿಡಿಯಿರೆಂದು ಕಿರಿಚಿಕೊಳ್ಳಲು, ಕಾವಲಿದ್ದ ಭಟರು ಓಡಿ ಬಂದು ರಂಗನಾಥನನ್ನು ಹಿಡಿದು ಕಾರಾಗೃಹಕ್ಕೆ ತಳ್ಳಲು, ಇತ್ತ ರಾಜನು ಮನದಲ್ಲೇ ಯೋಚಿಸಿ ಏನಂತ ಹೇಳ್ತಾನೆ ಸಮುದ್ರ ರಾಜ, ತನ್ನ ಮಗಳು ಪದ್ಮಾವತಿಯು ರಂಗನಾಥನ ಮೇಲಿನ, ನೋಡಿ ಎಷ್ಟು ಬರುತ್ತೆ, ತನ್ನ ಮಗಳು ಪದ್ಮಾವತಿಯು ರಂಗನಾಥನ ಮೇಲಿನ ವ್ಯಾಮೋಹದಿಂದ ಪ್ರೀತಿಯಿಂದ ತಂದೆಯನ್ನು ಕೊಂದು ನಾವೇ ಈ ರಾಜ್ಯಕ್ಕೆ ಅಧಿಪತಿಯಾಗಬೇಕೆಂದು ಸಂಚು ನಡೆದಿರಬಹುದೆಂದು ಆಲೋಚನೆ ಮಾಡ್ತಾನೆ. ಪದ್ಮಾವತಿ ಮತ್ತು ತುಳಸಮ್ಮನನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಲು, ಇತ್ತ ಶನಿದೇವರು ತನ್ನ ಮಾಯೆಯಿಂದ
ರಂಗನಾಥನ ಸೆರೆಮನೆಯನ್ನು ಕಾಯುತ್ತಿದ್ದ. ಕಾವಲುಗಾರರನ್ನು ಗಿಳಿಯನ್ನಾಗಿ ಮಾಡಿ ಪದ್ಮಾವತಿ, ತುಳಸಮ್ಮ, ರಂಗನಾಥ ಯಾವ ಜೈಲಿನಲ್ಲಿದ್ದರೋ ಆ ಜೈಲಿನ ಮುಂಭಾಗದಲ್ಲಿ ಕಾಯುತ್ತಿದ್ದ ಕಾವಲು ಭಟರನ್ನು ಗಿಳಿ ಮಾಡಿಬಿಟ್ಟಂತೆ. ಪಂಜರದಲ್ಲಿ ಕೂಡಿ ಗಿಳಿಯನ್ನಾಗಿ ಪಂಜರದಲ್ಲಿ ಅವರನ್ನು ಕೂಡಿ ತಾನೇ ಕಾವಲು ಭಟನ ವೇಷವಂತಾಳಿ ಕಾವಲು ಕಾಯುತ್ತಿರಲು ಸಮುದ್ರರಾಜನು ಮಾರನೆಯ ದಿನ ರಾಜ್ಯಸಭೆಗೆ ಬಂದು ಮೂವರನ್ನು ಕರೆಯಿಸಿ ವಿಚಾರಣೆ ಮಾಡುತ್ತಿದ್ದಾರದಿಂತೇಳಿ